ಸಮಸ್ತ ಭಾರತದ ನನ್ನ ಆತ್ಮೀಯ ನಾಗರಿಕರಿಗೆ ನನ್ನ ಆತ್ಮೀಯ ವಂದನೆಗಳು. ನನ್ನ ಹೆಸರು ಡಿ ವಿ ಸರಾಫ್ ಎಂದು. ಪೂರ್ತಿ ಹೆಸರು ದಿಲೀಪ್ ವೆಂಕಟಿದಾಸ್ ಸರಾಫ್. ನಾನು ಬಾಗಲಕೋಟೆಯಲ್ಲಿ ಒಂದು ಪ್ರತಿಷ್ಠ ಮನೆತನದಲ್ಲಿ ಜನಿಸಿ ಟ್ಯಾಕ್ಸ್ ಸಲಹೆಗಾರನಾಗಿ ವೃತ್ತಿಯನ್ನು ಮಾಡುತ್ತಿದ್ದೇನೆ. 1990ರ ಮೊದಲು ನಾನು ಅನೇಕ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಅಲ್ಲಿಯೂ ಸೇವೆಯನ್ನು ಸಲ್ಲಿಸಿರುತ್ತೇನೆ. ನನ್ನ ಕೆಲವೊಂದು ವೈಯಕ್ತಿಕ ತೊಂದರೆಗಳ ಮೂಲಕ ನನಗೆ ಸಾಮಾಜಿಕ ಹಾಗೂ ರಾಜಕೀಯದಲ್ಲಿ ಮುಂದುವರಿಯಲು ಸಾಧ್ಯವಾಗಲಿಲ್ಲ. ಆದರೂ ಕೂಡ ಈ ಒಂದು ರಾಜಕೀಯ ಹಾಗೂ ಸಾಮಾಜಿಕ ಇದು ಒಂದು ಹವ್ಯಾಸವಿದ್ದಂತೆ, ಇದು ಸುಮ್ಮನೆ ಕುಳಿತುಕೊಳ್ಳಲು ಕೊಡುವುದಿಲ್ಲ. ಆದ್ದರಿಂದ ಇತ್ತಿತ್ತಲಾಗಿ ನಮ್ಮ ದೇಶದಲ್ಲಿ ನಡೆದ ಬೆಳವಣಿಗೆಗಳನ್ನು ನಾನು ನೋಡಲಾಗಿ ನನಗೆ ಖೇದವಾಗಿ ಕೆಲವೊಂದು ಮಾತುಗಳನ್ನು ಹೇಳಲು ಬಯಸುತ್ತಿದ್ದೇನೆ. ಮೊದಲನೇದಾಗಿ, ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರವೇ ಆಗಲಿ ಅಥವಾ ರಾಜ್ಯ ಸರ್ಕಾರವೇ ಆಗಲಿ ಅಥವಾ ಯಾವುದೇ ಪಕ್ಷವಾಗಲಿ, ಚುನಾವಣೆಯ ಸಮಯದಲ್ಲಿ ಅನೇಕ ಉಚಿತವಾದ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಪೈಪೋಟಿ ಮಾಡುತ್ತಿವೆ. ಇದು ಸರಿಯಲ್ಲ ಎಂದು ನನ್ನ ಅಭಿಪ್ರಾಯ. ಯಾಕೆಂದರೆ ನಾವು ಜನಿಸಿದ್ದು ದುಡಿದು ತಿನ್ನಲು, ನಾವು ಕುಳಿತು ತಿನ್ನಲು ಅಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಈ ಉಚಿತವೆಂಬ ಒಂದು ಮೋಹಕ್ಕೆ ಬಲಿಯಾಗದೆ ನಾವು ನಮ್ಮ ಸ್ವಂತ ವಿಚಾರದಿಂದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಈಗ 12ನೇ ಶತಮಾನದಲ್ಲಿ ಬಸವಣ್ಣನವರು ನಮಗೆ ಹೇಳಿದ್ದು ನ್ಯಾಯವೇ ಕೈಲಾಸ ಎಂದು ಹೇಳಿದ್ದಾರೆ. ಆದರೆ ಈಗಿನ ಸರ್ಕಾರ ಕಾಯಕ ಮಾಡದೆ ನೀವು ಜೀವನವನ್ನು ಸಾಗಿಸಿರಿ ಎನ್ನುವಂಥ ಒಂದು ಮಟ್ಟಕ್ಕೆ ಬಂದಿದೆ. ಆದ್ದರಿಂದ ತಾವೆಲ್ಲರೂ ಇದರ ಬಗ್ಗೆ ವಿಚಾರ ಮಾಡಬೇಕು. ನನ್ನ ಮುಂದಿನ ಕೆಲವೊಂದು ಅಭಿಪ್ರಾಯಗಳನ್ನು ಮುಂದಿನ ಭಾಗದಲ್ಲಿ ಮತ್ತೆ ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.